ಪೊಲೀಸರಿಗೂ ಪೋಲಿಗಳಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಈ ಸ್ಟೋರಿ ನೋಡಿ ಇಬ್ಬರಿಗೂ ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ. ಇದು ಪೊಲೀಸಪ್ಪನ ಅವಾಚ್ಯ ಸಹಸ್ರನಾಮ ಕೇಳೋಕೆ ಸಾಧ್ಯ ಇಲ್ಲ. ಇದು ಪೊಲೀಸಪ್ಪನ ಅವಾಚ್ಯ ಸಹಸ್ರನಾಮ. ಇದು ಜನಸ್ನೇಹಿ ಪೊಲೀಸ್ ಹೆಸರಿಗೆ ಮಸಿ ಬಳಿದ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜೇಗೌಡ ತನ್ನ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಿದ್ದಕ್ಕೆ ಸಿಟ್ಟಿಗೆದ್ದು ಥಳಿತ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿಯಾದ ಶಿರಾ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ. ಸುಳ್ಳು ಕೇಸ್ ಹಾಕಿದ ಸಂಬಂಧ ದೂರು ನೀಡಿದ್ದಕ್ಕೆ ಆರೋಪಿಗಳಿಗೆ ಹಿಗ್ಗಾಮುಗ್ಗ ಥಳಿಸ್ತಾನಂತೆ ಮಂಜೇಗೌಡ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದ ಯುವಕನಿಗೆ ನಿಂದನೆ ಮತ್ತು ಥಳಿತ. ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡರ ಒಂದೊಂದು ಮಾತು ಅಬ್ಬಬ್ಬ ಹೇಳೋದಕ್ಕೂ ಸಾಧ್ಯ ಇಲ್ಲ. ವಿಚಾರಣೆ ನೆಪದಲ್ಲಿ ದೂರುದಾರನ ಕರೆಯಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾನೆ. ಮಂಜೇಗೌಡ ಮಾತನಾಡಿರೋ ಥಳಿಸಿರೋ ಆಡಿಯೋ ರೆಕಾರ್ಡ್ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರೇ ಈ ಮಂಜೇಗೌಡರ ವಿರುದ್ಧ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಿ. ಮಂಜೇಗೌಡರಿಗೆ ಹೈ BP ಹೈ ಶುಗರ್ ಇದ್ದಂಗೆ ಕಾಣ್ತಾ ಇದೆ. ಇಂಥವರು ಪೊಲೀಸ್ ಇಲಾಖೆಗೆ ಕಳಂಕ. ಇದು ಪೊಲೀಸಪ್ಪನ ಅವಾಚ್ಯ ಸಹಸ್ರನಾಮದ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಕೂಡ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಈಗ ನಾವು ಹುಲಿ ಬೋನೊಳಗೆ ಬಂದ್ಬಿಟ್ಟಿದ್ದೀರಾ, ಈಗಲೇ ಅರೆಸ್ಟ್ ಮಾಡಿ ಕಳಿಸ್ತೀನಿ. ಈಗ ಯಾರು ಕೊಟ್ಟರು ಹೇಳಿ ನಮ್ಗೆ. ಅದು ಕಾನೂನು ಒಳ್ಳೆ ಮಾತು ಹೇಳಿದ್ರೆ ಬೆಳೆ ಗೊತ್ತಾಗತ್ತೆ, ಹೇಳಕ್ಕಾಗಲ್ವಾ? ಯಾರು ನೋಡಿದ್ರು ಹೇಳ್ತಾರೆ ನೋಡಿದ್ರೆ ಜಾಸ್ತಿ ಈಗ ಹೇಳ್ತಾರೆ ನೋಡು. ನಾನು ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನೀನು ಹೆಂಗ್ ಬಂತು FIR ಕಾಪಿ ಬೇಕು ನನಗೆ ಅಷ್ಟೇ. ಸರ್ ನನ್ನ ಮಕ್ಕಳು ಎಲ್ಲ ಗೊತ್ತು, ಇವರಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಡು ಎಲ್ರಿಗೂ ಗೊತ್ತೈತೆ. ಎಲ್ಲರೂ ಅರೆಸ್ಟ್ ಮಾಡ್ಕೊಳ್ಳಿ ಸರ್. ಈಗ ಎಲ್ರಿಗೂ ಈ ಮೋಸದ ಕೃತ್ಯ ಎಲ್ರಿಗೂ ಗೊತ್ತೇ ಮಾಡ್ತಾ ಇರೋದು ಇವರು. ಅಂತ ಬೇಕಿಲ್ಲ ನನಗೆ. ಏನು ಬೇಡ ಸರ್, ಇದ್ರ ಮೇಲೆ ಒಂದು ಫೋಟೋ ಇದು ಮಾಡಿ ಪೊಲೀಸ್ ಇಲಾಖೆಯಲ್ಲಿ ಇದು ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೇಳಲ್ಲ ಯಾರು ಅಂತ ಎಲ್ಲ ತೋರ್ಸ. ನೀನ್ ಯಾರು ಬಂದಿದ್ದ ನಂಬರ್ ತೋರ್ಸಲ್ಲ. ನಂಬರ್ ಹೊಸ ಕ್ರಿಯೇಟ್ ಮಾಡಿದೀನಿ ಸರ್, ಅದಕ್ಕೆ ನಾನು ಶಾಂತವಾಗಿ ಕೂತಿದ್ದೀನಿ. ನೀನೇನು ಕ್ರಾಸ್ ಮಾಡಿದ್ದ? ನೀನೇನು ಮಿಸ್ ಆಗಿ ಕೊಡ್ತಿದ್ದೇನೋ? ನಿಮ್ಮ ಅಣ್ಣಗೆ ಒಬ್ಬರಿಗೆ ಊಟನ ಇಲ್ಲ ನಿಮ್ಗೆ ಊಟವನ ಅವನು? ನಿಮ್ಮ ಅಣ್ಣಗೆ ಒಬ್ಬರಿಗೆ ಊಟನ ಇಲ್ಲ ನಿಮ್ಗೂ ಊಟವನ ಅವನು? ನಿನ್ಗೂ ಊಟವನ ಇಲ್ಲ ನಿಮ್ಮ ಅಣ್ಣಗೆ ಒಬ್ಬರಿಗೆ ಊಟನ ಅವನು? ಬೋಳಿಕೆ ನಿನ್ನ ಒಬ್ಬರಿಗೆ ಊಟವನ ಇಲ್ಲ ನಿಮ್ಮ ಅಣ್ಣಗೆ ಒಬ್ಬರಿಗೆ ಊಟ ನಿಮ್ಗೂ ಊಟವನ ಅವನು? ಇಲ್ಲ ಟೈಮ್ ಏನು ಕೊಡೋಣ FIR ಹಾಕಿ ಕಸ್ಟಡಿ ತಗೊಂತೀನಿ. ಗೊತ್ತೈತೆ ನನಗೆ. ಇದ್ರಲ್ಲೂ ಮಿಂಡ್ರಿ ಕೊಟ್ಟು ಸುಳ್ಳೆ ಮಗನೇ, ಯಾಕಪ್ಪ ನಿಮ್ ಸೌಮ್ಯ ಬಾಳ ಮಾತಾಡ್ತೈತೆ. ಹೆಂಗೋಯ್ತು ಅವತ್ತು ಗಂಡಸ್ತಾನ? ಓಯ್ ಗಂಡಸ್ತಾನ ನಿಗಿರುತ್ತೆ ನಿಮಗೆ? ಇದು ಮಂಜೇಗೌಡರ ಅತ್ಯಂತ ಸುಸಂಸ್ಕೃತವಾದಂತಹ ಸಂಸ್ಕಾರಯುತ ಸಂಭಾಷಣೆಯನ್ನು ಕೇಳಿಸ್ಕೊಂಡು ಬಂದ್ರಿ. ಹಾಗಾದ್ರೆ ಏನಿದು ಕಾರಣ? ಯಾಕೆ ಹಿಂಗೆ ಮಾತನಾಡ್ತಾರೆ? ಹುಟ್ಟಿನ ಬಗ್ಗೆ ಮಾತನಾಡ್ತಾರೆ, ಅವನ ಗಂಡಸ್ಥಾನದ ಬಗ್ಗೆ ಮಾತನಾಡ್ತಾರೆ. ಮಂಜೇಗೌಡರು ಸೇಮ್ ಸಂಜೇಗೌಡರ ಹಾಗೆ ಮಾತನಾಡಿದ್ರು. ಏಪ್ರಿಲ್ 23ನೇ ತಾರೀಕು ಪೊಲೀಸರೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ ತುಪ್ಪದ ಕೋನ ಗ್ರಾಮಸ್ಥರು ಇಸ್ಪೀಟ್ ರೈಡಿಗೆ ಮಫ್ತಿಯಲ್ಲಿ ತೆರಳಿದ್ದ ಪೊಲೀಸರೊಂದಿಗೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ರು. ಆ ಬಗ್ಗೆ ಕೂಡ ಕೇಸ್ ದಾಖಲಾಗಿತ್ತು. ಈ ವೇಳೆ ತುಪ್ಪದ ಕೋನ ಗ್ರಾಮದ 12 ಜನರ ಮೇಲೆ ಕೇಸ್ ದಾಖಲಿಸಿದ್ದ ಶಿರಾ ಪೊಲೀಸರು ಬಳಿಕ ಜಾಮೀನು ಪಡೆದುಕೊಂಡಿದ್ದ ಆರೋಪಿಗಳು ಪೊಲೀಸರು ಸುಳ್ಳು ಕೇಸು ದಾಖಲಿಸಿದ್ದಾರೆ ಅಂತ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದ್ದ. ಓರ್ವ ಆರೋಪಿ ಮನು
ಜುಲೈ 15ರಂದು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸಿದ್ದ. ಇದರಿಂದ ಕೆರಳಿ ಆರೋಪಿಗಳನ್ನ ವಿಚಾರಣೆಗೆ ನೆಪದಲ್ಲಿ ಠಾಣೆಗೆ ಕರೆಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅನ್ನೋ ಆರೋಪ ಮಂಜೇಗೌಡರ ವಿರುದ್ಧ ಕೇಳಿ ಬಂದಿದೆ. ಈ ಮಂಜೇಗೌಡರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಶಿರಾನಗರದ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಶಿರಾ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗೆ ಕರೆಸಿ ಅವಾಚ್ಯವಾಗಿ ಬೈದು ಥಳಿತ ಆರೋಪ. ಈ ವೇಳೆ ಮಂಜೇಗೌಡ ಮಾತನಾಡಿರೋ ಥಳಿಸಿರೋ ಆಡಿಯೋ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ನಮ್ಮ ಗೃಹ ಸಚಿವರು ಏನು ಮಾಡಬೇಕು ಅಂದರೆ, ಇದು ಆಕಸ್ಮಿಕವೂ ಅಲ್ಲ, ಇದು ಸಣ್ಣ ಮ್ಯಾಟ್ರೂ ಅಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಜನರ ಜೊತೆ ವರ್ತಿಸಬೇಕಾದ ರೀತಿ ವಿಪರೀತವಾಗಿ ವರ್ತಿಸಿದ್ದಾರೆ. ಆತನ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆತ ಹ್ಯೂಮನ್ ರೈಟ್ಸು, ಅದು ಮನುಷ್ಯನ ಮೂಲಭೂತ ಹಕ್ಕು ರೀ. ಮಾನವ ಹಕ್ಕು ಆಯೋಗಕ್ಕೆ ಹೋಗುವಂತಹದ್ದು, ಹೋಗಲೇಬಾರ್ದು, ದೂರು ಕೊಡಲೇಬಾರ್ದು ಅನ್ನೋ ನಿಯಮಗಳೇನಿಲ್ಲ. ಮಂಜೇಗೌಡರು ತಪ್ಪು ಮಾಡಿದರೆ ಮಾನವ ಹಕ್ಕು ಆಕ್ಷನ್ ತಗೊಳ್ಳುತ್ತೆ, ಅದಕ್ಕೆ ತಲೆಬಾಗಬೇಕಾಗುತ್ತೆ. ನೀವು ಜನರನ್ನೇ ಥ್ರೆಟ್ ಮಾಡ್ತೀರಿ, ಜನರಿಗೆ ಧಮಕಿ ಹಾಕ್ತೀರಿ, ನೀನು ಯಾಕೆ ದೂರು ಕೊಟ್ಟೆ ಅಂತ ಕೇಳ್ತೀರಿ. ನೀವೇನಾದರೂ ಸುಳ್ಳು ದೂರು ದಾಖಲಿಸಿದ್ರೆ ನಿಮ್ಮ ವಿರುದ್ಧ ಕ್ರಮ ಆಗುತ್ತೆ. ಇನ್ನು ಆತನೇ ತಪ್ಪು ಮಾಡಿದರೆ ಆತನ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.